ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಭಗವನ್ ಊರ್ಜಿತಾಂ ನಿರ್ನಿಮಿತಾಂ ನಿರ್ವ್ಯಾಂ ನಿಶ್ಚಲಾಂ ತದ್ಗುಣಗರ್ಹತೀಂ ಶಾಶ್ವತೀಮಾಶು ದೇವಾ. ಸಾಕ್ಷಾತ್ ನಾರಾಯಣ ಒಂದು ಬ್ರಹ್ಮದೇವರ ಪ್ರಾರ್ಥನೆಯನ್ನ ಕೇಳಿಸಿಕೊಂಡ. ಬ್ರಹ್ಮದೇವರು ತಮ್ಮ ಮೈಯೊಳಗಡೆ ಇರುವ ತಮಸ್ಸನ್ನೆಲ್ಲ ಸೇರಿಸಿ ಇಬ್ಬರನ್ನ ಸೃಷ್ಟಿ ಮಾಡಿದರು. ಒಬ್ಬನ ಹೆಸರು ಮಧು, ಇನ್ನೊಬ್ಬನ ಹೆಸರು ಕೈಟಭ. ಆ ಮಧುಕೈಟಭರನ್ನ ನಾಶ ಮಾಡಬೇಕಾಯಿತು. ಯಾಕೆ ಅಂತಂದ್ರೆ ಅವರು ವೇದ ಅಂತಂದ್ರೆ ವರ್ಣಾಭಿಮಾನಿ ದೇವತೆಗಳು ಅಥವಾ ವೇದಾಭಿಮಾನಿ ದೇವತೆಗಳು, ಅಭಿಮಾನಿ ದೇವತೆಗಳು ಅಂತ ಅರ್ಥ. ಈ ಅಭಿಮಾನಿ ದೇವತೆಗಳು, ಆ ಅಭಿಮಾನಿ ದೇವತೆಗಳು ಏನಿದ್ದಾರೆ ಅವರನ್ನ ಅಪಹಾರ ಮಾಡಿದರೆ ಜನರಿಗೆ ವೇದವನ್ನು ಗ್ರಹಿಸುವುದು ಕಷ್ಟ. ಅಭಿಮಾನಿ ದೇವತೆಗಳ ಮೂಲಕ ವೇದ ಅಂತನ್ನೋದು ಎಲ್ಲರಿಗೆ ತಲುಪೋದು ಅದೇ ಕಷ್ಟ. ಅದರಿಂದಾಗಿ ಬ್ರಹ್ಮದೇವರು ಸ್ತೋತ್ರ ಮಾಡಿದ್ರು. ವೇದ ಮೇ ಪರಮಂ ಚಕ್ಷುಃ ವೇದ ಮೇ ಪರಮಂ ಬಲಂ ವೇದ ಮೇ ಪರಮಂ ಜ್ಞಾನಂ ವೇದ ಮೇ ಬ್ರಹ್ಮಚೋತ್ತಮಂ. ವೇದವಿಲ್ಲದೆ ನನ್ನ ಸೃಷ್ಟಿ ಇಲ್ಲ ದೇವರೇ. ವೇದವೇ ಕಣ್ಣು, ವೇದವೇ ಬಲ. ಜ್ಞಾನ ಬರಬೇಕು ಅಂತಂದ್ರೆ ವೇದವಲ್ಲದೆ ಬೇರೆ ಒಂದು ಇಲ್ಲ. ಅದರಿಂದಾಗಿ ನಾನು ವೇದವನ್ನೇ ಬೇಡ್ತಾ ಇದ್ದೇನೆ, ದಯವಿಟ್ಟು ತಂದುಕೊಡು ಅಂತ. ಇಮೇ ವೇದಾಹೃತಾ ಸರ್ವೇ ದಾನವಾಭ್ಯಾಂಬಲಾದಿತಿ ಅಂಧಕಾರ ಇಮೇ ಲೋಕಾಃ ಜಾತಾ ವೇದೈರ್ವಿನಾಕೃತಾಃ. ಈ ವೇದಗಳನ್ನ ಆ ದಾನವರು ಮಧುಕೈಟಭರು ಅಪಹರಿಸಿದ್ದಾರೆ. ಎಲ್ಲ ಕತ್ತಲೋ ಕತ್ತಲು, ಅರಿವಿನ ಬೆಳಕಿಲ್ಲ. ವೇದಾನೃತೆ ಹಿ ಕಿಂಕುರ್ಯಾಂ ಲೋಕಾನ್ ವೈ ಸ್ರಷ್ಟುಮುದ್ಯತಃ ಅಹೋಬತ ಮಹದ್ದುಃಖಂ ವೇದನಾಶನಜಂ ತಮಃ. ವೇದವನ್ನು ನಾಶ ಮಾಡಿದ್ದರಿಂದಾಗಿ ಏನೊಂದು ಕತ್ತಲು ಉಂಟಾಗಿದೆ, ಅದು ಎಲ್ಲರಿಗೂ ದುಃಖವನ್ನು ತಂದಿದೆ. ಸ್ವಾಮಿ, ಪ್ರಾಪ್ತಂ ದುನೋತಿ ಹೃದಯಂ ತೀವ್ರಂ ಶೋಕಾದರಂಧ್ರಯತ್ ಕೋಹಿ ಶೋಕಾರ್ಣವೇ ಮಗ್ನಂ ಆಗತ್ಯಾದ್ಯ ಸಮುದ್ಧರೇತ್. ಸ್ವಾಮಿ, ನೀನು ಬಿಟ್ಟರೆ ಇನ್ನೊಬ್ಬ ಈ ಕತ್ತಲನ್ನ ಪರಿಹಾರ ಮಾಡಲಿಕ್ಕಾಗೋದಿಲ್ಲ. ವೇದಾನಸ್ತಾನ್ ಆನಯೇನ್ನಷ್ಟಾತ್ ಕಸ್ಯ ಚಾಹಂ ಪ್ರಿಯೋ ಭವೇತ್. ವೇದಗಳನ್ನ ಎಲ್ಲಿಯೋ ಅಡಗಿ ಹೋಗಿರುವುದನ್ನ, ಕಳೆದು ಹೋಗಿರುವುದನ್ನ ಒಬ್ಬ ತರಬೇಕು, ಅದು ನೀನಲ್ಲದೆ ಬೇರೆಯವರು ಆಗೋದಿಲ್ಲ. ಇತ್ಯೇವಂ ಭಾಷಮಾಣಸ್ಯ ಬ್ರಹ್ಮಣೋ ನೃಪಸತ್ತಮ ಹರಿಸ್ತೋತ್ರಾರ್ಥಮುದ್ಭೂತ ಬುದ್ಧಿರ್ಬುದ್ಧಿಮತಾಂವರ. ಈ ರೀತಿಯಾಗಿ ದೇವರನ್ನ ಕುರಿತು ಕೇಳ್ಕೊಳ್ತಾ ಇರುವಾಗ ಇನ್ನಷ್ಟು ಪ್ರೇರಣೆ ಆಯ್ತಂತೆ. ಸ್ತೋತ್ರವನ್ನು ಮುಂದುವರೆಸಿದರು ಬ್ರಹ್ಮದೇವರು. ಓಂ ನಮಸ್ತೆ ಬ್ರಹ್ಮಹೃದಯ ನಮಸ್ತೆ ಪೂರ್ವವೇದಜ ನಮಮ ಪೂರ್ವಜ ಲೋಕಾದ್ಯ ಭುವನ ಶ್ರೇಷ್ಠಾ ಸಾಂಖ್ಯಯೋಗ ನಿಧೇ ಪ್ರಭೋ. ಬ್ರಹ್ಮಹೃದಯ, ವೇದದ ರಹಸ್ಯವೇ ಅಂದರು. ನನ್ನ ತಂದೆಯೇ, ಭುವನ ಶ್ರೇಷ್ಠ, ಜಗತ್ತಿನ ಮೊದಲೇ, ಲೋಕಕ್ಕೆ ಆದ್ಯನೇ, ಬೆಳಕಿನ ಮೂಲ, ಲೋಕ ಆದ್ಯ.
ಸಾಂಖ್ಯ ಯೋಗ ನಿಧೇ. ಸಾಂಖ್ಯ ಜ್ಞಾನ, ಯೋಗ ಅಂದರೆ ಕರ್ಮಯೋಗ, ಅವುಗಳ ಮೊತ್ತವೇ ನಿನಗೆ ನಮಸ್ಕಾರ. ವ್ಯಕ್ತ ವ್ಯಕ್ತಕರಾಚಿಂತ್ಯ ಕ್ಷೇಮಂ ಪಂಥಾ ನಮಾಸ್ಥಿತ ವಿಶ್ವಭೂತಜ ಭೂತಾನಾಂ ಅಂತರಾತ್ಮನ್ ಅಯೋ ನಿಜ. ಎಷ್ಟೋ ವಸ್ತುಗಳು ಕಾಣುತ್ತವೆ, ಎಷ್ಟೋ ವಸ್ತುಗಳು ಕಾಣುವುದಿಲ್ಲ. ಕಾಣುವ ವಸ್ತುವನ್ನು ನಿರ್ಮಾಣ ಮಾಡಿದ ಕಾಣದ ನೀನು, ಕಾಣದ ವಸ್ತುವನ್ನೂ ಮಾಡಿದೆ, ಆದರೂ ಕಾಣಲ್ಲ. ವ್ಯಕ್ತಾವ್ಯಕ್ತಕರ ಅಚಿಂತ್ಯ ಕ್ಷೇಮಂ ಪಂಥಾನಮಾಸ್ಥಿತ. ಸಜ್ಜನರಿಗೆ ಒಳಿತಿನ ದಾರಿಯನ್ನು ಕೊಡಲಿಕ್ಕಾಗಿ ನಿಂತವ, ಎಲ್ಲ ಜೀವರ ಒಳಗಡೆ ಅಭಿವ್ಯಕ್ತನಾಗುವವ. ವಿಶ್ವಭೂತಜ, ಹೃದಯದ ಒಳಗಡೆ ಅಭಿವ್ಯಕ್ತನಾಗುವನು. ಮತ್ತೆ ಒಂದು ತಾಯಿ ಮಗುವನ್ನು ಹೆರುವಾಗ ಆ ಮಗುವಿನ ಒಳಗಡೆ ಅಂತರ್ಯಾಮಿಯಾಗಿ ನಿಂತಂತವನು. ಹೀಗೆ ದೇವರ ಹುಟ್ಟು ಅಲ್ಲೇ ಆಗತ್ತೆ. ಹೀಗಾಗಿ ವಿಶ್ವಭೂತಜ, ಭೂತಾನಾಂ ಅಂತರಾತ್ಮನ್, ಎಲ್ಲ ಜೀವರ ಅಂತರ್ಯಾಮಿ. ಅಯೋನಿಜ, ಯಾರಿಂದಲೂ ಹುಟ್ಟದವ. ಅಹಂ ಪ್ರಸಾದಜಸ್ತುಭ್ಯಂ ಲೋಕಧಾಮ ಸ್ವಯಂ ಪ್ರಭೋ ತ್ವತ್ತೋ ಮೇ ಮಾನಸಂ ಜನ್ಮ ಪ್ರಥಮಂ ದ್ವಿಜಪೂಜಿತಂ. ನಾನು ನಿನ್ನ ಅನುಗ್ರಹದಿಂದ ಹುಟ್ಟಿದವ. ನನ್ನ ಇವತ್ತು ಬ್ರಾಹ್ಮಣರೆಲ್ಲ ಪೂಜಿಸುತ್ತಾರೆ, ಜ್ಞಾನಿಗಳೆಲ್ಲ ಪೂಜಿಸುತ್ತಾರೆ ನನ್ನನ್ನು. ಅದಕ್ಕೆ ಕಾರಣ ನಿನ್ನಿಂದ ಹುಟ್ಟಿದೆ ಅಂತನ್ನೋದು. ಚಾಕ್ಷುಷಂ ವೈ ದ್ವಿತೀಯಂ ಮೇ ಜನ್ಮೇ ಹಾಸೀತ್ ಪುರಾತನಂ. ಆಮೇಲೆ ಕಣ್ಣಿಗೆ ಕಂಡೆ, ಚಕ್ಷುರು ವಿಷಯ ಚಾಕ್ಷುಷ. ತ್ವತ್ಪ್ರಸಾದಾಚ್ಚ ಮೇ ಬ್ರಹ್ಮ ತೃತೀಯಂ ವಾಚಿಕಂ ಮಹತ್ ತ್ವತ್ತಶ್ರವಣಜಂ ಚಾಪಿ ಚತುರ್ಥಂ ಜನ್ಮ ಮೇ ಪ್ರಭೋ. ಇನ್ನು ನಿನ್ನ ಒಂದು ಅನುಗ್ರಹದಿಂದ ಎಲ್ಲರ ಮಾತಿನಲ್ಲಿ ನಿಂತೆ, ಆಮೇಲೆ ನಿನ್ನ ಮಾತನ್ನು ಎಲ್ಲರಿಗೂ ಒಯ್ದೆ, ನನ್ನ ಮಹಿಮೆಯ ಬಗ್ಗೆಯೂ ಮಾತು ಶುರು ಆಯಿತು. ಇದೆಲ್ಲ ನನ್ನ ವಾಚಿಕ ಜನ್ಮ. ತ್ವತ್ತಶ್ರವಣಜಂ ಚಾಪಿ ಚತುರ್ಥಂ ಜನ್ಮ ಮೇ ಪ್ರಭೋ. ಹೀಗೆ ನಿನ್ನಿಂದ ಎಲ್ಲರ ಕಿವಿಯೊಳಗಡೆ ಅರಳಿದೆ. ನಾ ಸತ್ಯಂ ಚಾಪಿ ಮೇ ಜನ್ಮ ತ್ವತ್ತ ಪಂಚಮ ಮುಚ್ಚತೆ ಅಂಡಜಂ ಚಾಪಿ ಮೇ ಜನ್ಮ ತ್ವತ್ತ ಷಷ್ಠಂ ವಿನಿರ್ಮಿತಂ. ಇನ್ನು ಮುಖ್ಯಪ್ರಾಣನ ಮೂಗಿನ ಹೊರಳೆಯಲ್ಲಿ ನಿಂತು ಅವನಿಗೆ ಉಸಿರನ್ನು ಕೊಡುವವನು ನಾನು. ಹಾಗೆ ಬ್ರಹ್ಮದೇವರಿಗೆ ಆಸರೆಯಾಗಿರುವವನು ಮುಖ್ಯಪ್ರಾಣ. ಹೀಗಾಗಿ ಇಬ್ಬರು ಇಂಟರ್ ಡಿಪೆಂಡೆಂಟ್ ಅಂತಾರಲ್ಲ, ದೇವರು ಅವರಿಗೆ ಪರಸ್ಪರ ಅವಲಂಬನೆಯನ್ನು ಕೊಟ್ಟ. ಅದನ್ನು ನಾಸತ್ಯಂ ಅಂತಂದರು. ಅಂಡಜಂ ಚಾಪಿ ಮೇ ಜನ್ಮ ತ್ವತ್ತ ಷಷ್ಠಂ ವಿನಿರ್ಮಿತಂ. ಇನ್ನು ಬ್ರಹ್ಮಾಂಡದ ಒಳಗಡೆ ನನ್ನ ಜನ್ಮ ಆಯಿತು, ಇದು ಅಂಡಜ ಜನ್ಮ. ಬ್ರಹ್ಮಾಂಡದ ಒಳಗಡೆಯೂ ಕೂಡ ಇದಂಚ ಸಪ್ತಮಂ ಜನ್ಮ ಪದ್ಮ ಜನ್ಮಾಮಿತ ಪ್ರಭಾ. ತಾವರೆಯೊಳಗನ ಹುಟ್ಟು. ಇದಂಚ ಸರ್ಗೇ ಸರ್ಗೇ ಹ್ಯಹಂ ಪುತ್ರ ತವ ತ್ರಿಗುಣವರ್ಜಿತ. ಯಾವುದರಲ್ಲೇ ಆಗಲಿ ನಾನು ನಿನ್ನ ಮಗ. ತ್ವಯಾ ವಿನಿರ್ಮಿತೋಹಂ ವೈ ಚಕ್ಷುಷಾ ಚಾಪಿ ಯೋಜಿತಃ ತೇ ಮೇ ವೇದಾಹೃತಾಶ್ಚಕ್ಷುಃ ಅಂಧೋ ಜಾತೋಸ್ಮಿ ಜಾಗೃಹಿ. ಹೀಗೆ ನೀನು ಹುಟ್ಟಿಸಿದೆ, ಕಣ್ಣು ಕೊಟ್ಟೆ, ಆ ಕಣ್ಣಿನ ಹೆಸರು ವೇದ ಅಂತ. ಈಗ ವೇದ ಇಲ್ಲ, ಕಣ್ಣು ಕಾಣದಂತಾಗಿದೆ, ಆ ಕಣ್ಣನ್ನು ನನಗೆ ಕೊಡು. ಪ್ರದೇಹಿ ಚಕ್ಷುಷಿ ಹೇತೆ ಪ್ರಿಯೋ ಹಂತೆ ಪ್ರಿಯೋಸಿ ಮೇ. ಏವಂ ಸ್ತುತಸ್ಸ ಭಗವಾನ್ ಪುರುಷಸ್ತರ್ವತೋಮುಖಃ ಜಹೋ ನಿದ್ರಾಮಯಂ ತದಾ ವೇದ ಕಾರ್ಯಾರ್ಥಮುದ್ಯತಃ. ಈ ರೀತಿ ಯೋಗ ನಿದ್ರೆಯಲ್ಲಿ ಸುಮ್ಮನೆ ಕಣ್ಣು ಮುಚ್ಚಿದ್ದ ದೇವರು ಕಣ್ಗಳನ್ನು ತೆಗೆದ. ಐಶ್ವರ್ಯೇಣ ಚ ಯೋಗೇನ ದ್ವಿತೀಯಾಂ ತನುಮಾಸ್ಥಿತಃ. ಒಂದು ಶರೀರವನ್ನು ಎಲ್ಲರಿಗೂ ತೋರಿಸಿದ. ಸ್ವಮಾನಿತೇನ ಕಾಯೇನ ಭೂತ್ವಾ ಚಂದ್ರಪ್ರಭಸ್ತದ ಕೃತ್ವಾ ಹಯಶಿರಶುಭ್ರಂ ವೇದಾನಾಮಾಲಯಂ ಪ್ರಭು. ಹಯಗ್ರೀವ ರೂಪವನ್ನು ತಳೆದ. ಹಯಗ್ರೀವ ರೂಪವನ್ನು ತಳೆದು ವೇದಗಳ ನೆಲೆಯಾದ ತಾನೇ
ತಸ್ಯ ಮೂರ್ಧಾ ಸಮಭವತ್ ದ್ಯೌಸ್ಸ ನಕ್ಷತ್ರ ತಾರಕ. ಅವನ ತಲೆಯಿಂದ ನಕ್ಷತ್ರಗಳು ಮತ್ತೆ ಎಲ್ಲ ಬೆಳಕುಗಳು ಬಂದವು. ಕೇಶಾಶ್ಚಾಸ್ಯಾಭವನ್ ದೀರ್ಘಾ ರವೇರಂಶು ಸಮಾಪ್ರಭೋ. ಆ ಕುದುರೆಯ ಹಯಾಲುಗಳು, ಹಯಾಲು ಅಂತಂದ್ರೆ ತಲೆಗೂದಲು, ಅದು ಚಂದ್ರ ಸೂರ್ಯರ ಕಿರಣವಾಯಿತು. ಕರ್ಣಾವಾಕಾಶ ಪಾತಾಳೆ ಲಲಾಟಂಭೂತಧಾರಿಣಿ. ಆಕಾಶ ಮತ್ತೆ ಪಾತಾಳ ಅವನೆರಡು ಕಿವಿಗಳಾದವು. ಆ ಕುದುರೆಯ ಉಬ್ಬು ಹಣೆ ಯಾವುದು ಅಂತಂದ್ರೆ ಭೂಮಿ. ಗಂಗಾ ಸರಸ್ವತಿ ಪುಣ್ಯೇ ಭ್ರುವ ವಾಸ್ತಾಂ ಮಹಾದ್ಯುತೇ. ಗಂಗೆ ಹಾಗೂ ಸರಸ್ವತಿ ನದಿ ಆ ಹಯಗ್ರೀವನ ಹುಬ್ಬುಗಳಾದವಂತೆ, ಹುಬ್ಬುಗಳಿಂದ ಹುಟ್ಟಿದವಂತೆ, ಎಲ್ಲ ಹಾಗೆ ಅರ್ಥ ಮಾಡ್ಕೊಳ್ಬೇಕು. ಚಕ್ಷುಷಿ ಸೋಮ ಸೂರ್ಯೌತು ನಾಸಾ ಸಂಧ್ಯಾ ಪರಾಸ್ಮೃತ. ಕಣ್ಣುಗಳೆರಡರಿಂದ ಚಂದ್ರ ಸೂರ್ಯರು ಮೂಡಿದರು. ಆ ಉದ್ದವಾದ ಮೂಗು ನಾಸಾ, ಅದು ಸಂಧ್ಯಾ. ಸಂಧ್ಯಾ ಅನ್ನೋದು ನಾಸ ಆಯಿತು. ಈ ಮೂಗು ಕೂಡ ಇಲ್ಲಿಯ ಮತ್ತೆ ಇಲ್ಲಿಯ ಸಂಧಿಯನ್ನ ತುಂಬುತ್ತೆ. ನಾರ್ಮಲಿ ಸಂಧ್ಯೆ ಅಂದರೆ ಎರಡು ಹೊತ್ತುಗಳ ಜೋಡಣೆಯ ಕಾಲ ಅಂತ. ಅದು ಅವನ ಮೂಗಿನಿಂದ ಹುಟ್ಟಿತು. ಸಂಧ್ಯಾಭಿಮಾನಿ ಒಬ್ಬಳಿದ್ದಾಳೆ. ಅಭವಚ್ಚಾಸ್ಯ ಮೋಂಕಾರೋ ವಿದ್ಯುಜ್ಜಿಹ್ವಾಚ ನಿರ್ಮಿತಾಂ. ಓಂಕಾರ ಅನ್ನೋದು ಅವನ ಮೋರೆಯಾಯಿತು. ಮಿಂಚು ಅನ್ನೋದು ಅವನ ನಾಲಿಗೆಯಾಯಿತು. ಅವನ ದಂತಗಳಿಂದ ಪಿತೃದೇವತೆಗಳು ಬಂದರು. ಭೂಲೋಕೋ ಬ್ರಹ್ಮಲೋಕಶ್ಚ ಓಷ್ಠಾವಾಸ್ತಾಂ ಮಹಾತ್ಮನಃ. ಕೆಳಗಡೆಯ ತುಟಿ, ಮೇಲ್ಗಡೆಯ ತುಟಿ ಎರಡೂ ಕೂಡ, ಕೆಳ ಮೇಲಿನ ತುಟಿಗಳು ಯಾವುದು ಅಂತಂದ್ರೆ ಭೂಲೋಕ ಮತ್ತೆ ಬ್ರಹ್ಮಲೋಕ. ಭೂಲೋಕದ ಅನುಭವ, ಬ್ರಹ್ಮಲೋಕದ ವೇದ ಎರಡು ಜೋಡಣೆಯಾಗಿ ಆಡಬೇಕು ಅಂತ. ಕೇವಲ ಕೆಳ ತುಟಿಯಿಂದ ಮಾತನಾಡಲಿಕ್ಕಾಗಲ್ಲ, ಮೇಲು ತುಟಿಯಿಂದ ಮಾತನಾಡಲಿಕ್ಕಾಗಲ್ಲ. ಕೆಳ ಮೇಲ ತುಟಿಯ ಚಲನೆ ಎರಡೂ ಬೇಕು. ಹಾಗೆ ಚಂದ ಮಾತನಾಡಬೇಕು ಅಂತ ಹೇಳಿದ್ರೆ ಇವೆರಡು ಜೊತೆಗಿರಬೇಕು ಅಂತ. ಭೂಲೋಕೋ ಬ್ರಹ್ಮಲೋಕಶ್ಚ ಗ್ರೀವಾ ಚಾಸ್ಯಾಭವದ್ರಾಜನ್ ಕಾಳರಾತ್ರಿರ್ಗುಣೋದ್ಧತ ಗುಣೋತ್ತರ. ಗುಣಗಳಿಂದ ಕೂಡಿದ ಕಾಲರಾತ್ರಿ ದುರ್ಗೆ ಅವನ ಕತ್ತಿನಿಂದ ಬಂದಳು. ಹೀಗೆ ಕುದುರೆಯ ಅಧ್ಯಾತ್ಮ ರೂಪವಾಯಿತು. ನೋಡಿ, ಬೃಹದಾರಣ್ಯಕೋಪನಿಷತ್ತಿನ ಆರಂಭದಲ್ಲಿ ರಾಜರು ಮಹಾರಾಜರೆಲ್ಲ ಅಶ್ವಮೇಧ ಯಾಗವನ್ನು ಮಾಡುವಾಗ ಯಾವ ರೀತಿ ದೇವರ ಚಿಂತನೆ ಮಾಡ್ತಾ ಇತ್ತು ಅಂತ ಅದು ಹೇಳುತ್ತೆ ಅಶ್ವಮೇಧ ಬ್ರಾಹ್ಮಣದಲ್ಲಿ. ಆಚಾರ್ಯರು ಅದಕ್ಕೆ ಅಧ್ಯಾತ್ಮಾರ್ಥವನ್ನು ಹೇಳ್ತಾರೆ. ಅದಕ್ಕೆ ಸಪೋರ್ಟ್ ಎಲ್ಲಿದೆ ಅಂದರೆ ಇಲ್ಲಿದೆ. ಬ್ರಹ್ಮದೇವರ ಕುದುರೆಯ ರೂಪ ಇದೆ. ಅದನ್ನು ತನ್ನ ಒಡಲೊಳಗಡೆ ಇಟ್ಟುಕೊಂಡ ನಾರಾಯಣನ ಕುದುರೆಯ ರೂಪವೂ ಇದೆ. ಅದೇ ಇಲ್ಲಿ ಹಯಗ್ರೀವ. ರಸಾಂ ಪುನಃ ಪ್ರವಿಷ್ಟಶ್ಚ ಯೋಗಂ ಪರಮಮಾಸ್ಥಿತಃ ಶೈಕ್ಷಂ ಪರಂ ಸಮಾಸ್ಥಾಯ ಓಮಿತಿ ಪ್ರಾಸೃಜಸ್ವರಂ. ಆಗ ರಸಾತೊಳಗಡೆ ಹೊಕ್ಕ ಅಂತೆ ಹಯಗ್ರೀವ. ರಸಾತಳದ ಒಳಗಡೆ ಹೊಕ್ಕು ಓಂ ಅನ್ನಂತೆ. ಶೈಕ್ಷಂ ಪರಂ ಸಮಾಸ್ಥಾಯ, ಶಿಕ್ಷಾಶಾಸ್ತ್ರಕ್ಕೆ ಅನುಗುಣವಾಗಿ ಓಂಕಾರವನ್ನು ಹೇಳಿದ. ಸಸ್ವರ ಸ್ನಾನುನಾದಶ್ಚ ಸರ್ವತಸ್ನಿಗ್ಧ ಏವ ಚ ಬಭೂವ ಅಂತರ್ಗತ ಹರಿಹಿ ಸರ್ವಭೂತ ಗುಣೋದ್ಧಿತಃ. ಸಸ್ವರ ಸಾನುನಾದಶ್ಚ, ಸ್ವರದಿಂದ ಕೂಡಿದ, ನಾದದಿಂದ ಕೂಡಿದ, ಸ್ನಿಗ್ಧ ಪ್ರೀತಿಯಿಂದ ಕೂಡಿದ ಆ ಓಂಕಾರ ಎಲ್ಲರ ಒಳಗಡೆ ಹರಡಿತು. ಇಡೀ ಜಾಗವನ್ನು ವ್ಯಾಪಿಸಿತು ದೇವರ ಧ್ವನಿ. ಒಮ್ಮೆ ಕಣ್ಮುಚ್ಚಿ ಅದನ್ನು ಧ್ಯಾನ ಮಾಡಿಕೊಳ್ಳಿ. ಬ್ರಹ್ಮಾಂಡದ ಹೊರಗಡೆ ಎಲ್ಲ ಕಡೆ ದೇವರಿದ್ದಾನೆ. ಅವನ ಧ್ವನಿಯ ತರಂಗ ಎಲ್ಲ ಕಡೆ ಹರಡಿತು. ಓಂ ಅಂದಾಗ ಇಡೀ ಬ್ರಹ್ಮಾಂಡ ವ್ಯಾಪಿಸಿತು. ತಸ್ಮಿನ್ನಂತರೇ ರಾಜನ್ ದೇವೋ ಹಯಶಿರೋ ರಸಾತಳೆ ವಿನಿಕ್ಷಿಪ್ಯ ಯತಃಶಬ್ದಸ್ತತೋ ಧ್ರುವವು. ಆಗ ಅವರಿಬ್ಬರು ಕಳ್ಳರಿದ್ದಾರಲ್ಲ,
ಯಾರು? ಮಧು ಮತ್ತೆ ಕೈಟಭ. ಅವರಿಬ್ಬರು ಈ ಶಬ್ದ ಇರೋ ಕಡೆ ಓಡಿ ಬಂದ್ರಂತೆ. ಯಾಕೆಂದ್ರೆ ಸಮಗ್ರ ವೇದ ಕಳೆದು ಹೋದರೂ ಕೂಡ ಓಂಕಾರ ಒಂದರಿಂದ ಆ ವೇದವನ್ನು ಮತ್ತೆ ಆಚೆ ತೆಗಿಬಹುದು. ವರ್ಣಾಭಿಮಾನಿಗಳು ಬೇಕೇ ದೇವರಿಗೆ? ಎಲ್ಲ ವರ್ಣಾಭಿಮಾನಿಗಳನ್ನು ಮುಚ್ಚಿಟ್ಕೊಂಡಿದ್ದಾನೆ. ಇದ್ಯಾವುದದು? ಧ್ವನಿ. ಆ ಧ್ವನಿಯಲ್ಲಿರುವ ವರ್ಣ ಯಾರದದು ಅಂತ ಬಂದ. ಏನು ಅದ್ಭುತ! ಏತಸ್ಮಿನ್ನಂತರೇ ರಾಜನ್ ದೇವೋಹಯ ಶಿರೋಧರ ಜಗ್ರಾಹ ವೇದಾನಖಿಲಾನ್ ರಸಾತಲಗತಾನ್ ಹರಿಹಿ. ಅವರು ಆ ಶಬ್ದ ಬಂದಲ್ಲಿ ಓಡಿದ್ರು. ದೇವರೇನ್ ಮಾಡಿದ? ಹೋಗಿ ರಸಾತಲದಲ್ಲಿರುವ ವೇದವನ್ನು ತಗೊಂಡು ಬಂದು ಬ್ರಹ್ಮದೇವರು ಕೊಟ್ಟ. ಏನು ವಿಚಿತ್ರ ಅಂದ್ರೆ, ಓಂಕಾರವಿಲ್ಲದೆ ವೇದವಿಲ್ಲ, ವೇದ ಇಲ್ಲದೆ ಓಂಕಾರ ಇರುತ್ತೆ. ಅದು ದೇವರ ತಲೆಯಲ್ಲಿರೋದ್ರಿಂದ ವರ್ಣ ಮತ್ತೆ ಧ್ವನಿ ಎಲ್ಲವನ್ನ ಬಂದ್ ಮಾಡಿಟ್ಟಿದ್ದೀವಿ. ಎಲ್ಲಿಂದ ಧ್ವನಿ ಬಂತು ಅಂತ ಅವರು ಅಲ್ಲಿಗೆ ಹೋದಾಗ, ಯಾಕೆಂದ್ರೆ ವಿಶಾಲವಾದ ಜಾಗದಲ್ಲಿ ಶಬ್ದ ಹರಡಿದಾಗ ಎಲ್ಲಿಂದ ಬಂತು ಅಂತ ಕನ್ಫ್ಯೂಸ್ ಆಗುತ್ತೆ. ಆ ಕನ್ಫ್ಯೂಸೇ ಯುದ್ಧ ಆಗಿದ್ದು. ಎಷ್ಟು ಅದ್ಭುತ! ಎಲ್ಲ ಅವ್ರು ಕನ್ಫ್ಯೂಸ್ ಆಯಿತು. ಅವ್ರು ಮಂಗ ಆದ್ರು. ಇವನು ಹೋಗಿ ತಗೊಂಡ್ ಕೊಟ್ಟ. ಸ್ಥಾಪಯಿತ್ವಾ ಹಯಶಿರಾ ಉದಕ್ ಪೂರ್ವೇ ಮಹೋದಧೌ ವೇದಾನಾಮಾಲಯಶ್ಚಾಪಿ ಬಭೂವ ಅಶ್ವಶಿರಾಸ್ತತಃ. ಆ ವೇದವನ್ನ ಸರಿಯಾದ ಕಡೆ ಸ್ಥಾಪಿಸಿದ ಮೇಲೆ ಅಥ ತಮ್ಯದ ಪಶ್ಯಂತೌ ದಾನವೌ ಮಧುಕೈಟಭೌ ಪುನರಾಜಗ್ಮತುಸ್ತತ್ರ ವೇಗಿತೌ ಪಶ್ಯತಾಂ ಚತೌ. ಅವರು ಬಂದು ಏನೋ ಡೌಟ್ ಬಂತು. ವೇದ ಇರೋ ಕಡೆ ಬರ್ತಾರೆ, ವೇದ ಇಲ್ಲ. ತತ್ಸ್ಥಾನಂ ಶೂನ್ಯಮೇವ ಚ ಅಂತ ಬಂದು ನೋಡಿದ್ರೆ ವೇದ ಇಲ್ಲ. ಕೊಳ್ಳರಿಗಿಂತ ಕಳ್ಳ ಒಬ್ಬ ಇದ್ದಾನೆ. ಚೋರಾಣಾಂ ಪತಯೇ ನಮಃ ಅಂತ ರುದ್ರ. ನಾರಾಯಣನಿಗೂ ಅನ್ವಯ ಆಗತ್ತಲ್ವಾ? ತಸ್ಕರಾಣಾಂ ಪತಯೇ ನಮಃ. ತತ ಉತ್ತಮಮಾಸ್ಥಾಯ ವೇಗಂ ಬಲವತಾಂ ವರೌ ಪುನರುತ್ತಸ್ಥತು ಶೀಘ್ರಂ ರಸಾನಾಮಾಲಯಾತ್ತದಾ. ಅವ್ರೇನ್ ಮಾಡಿದ್ರು? ಎಲ್ಲಿ ನಾವು ಕದ್ಕೊಂಡು ಬಂದದ್ದನ್ನೇ ಎಲ್ಲಿ ಕದ್ರು ಅಂತ ಹೇಳಿ ಹುಡುಕಲಿಕ್ಕೆ ಬಂದ್ರು. ದದೃಶಾತೇಚ ಪುರುಷಂ ತಮೇವ ಆದಿಕರಂ ಪ್ರಭುಂ ಶ್ವೇತಂ ಚಂದ್ರ ವಿಶುದ್ಧಾಭಂ ಅನಿರುದ್ಧತನೋಸ್ಥಿತಂ. ಅದೇ ಒಬ್ಬ ಪುರುಷ, ಎಲ್ಲೆಡೆಯೂ ಓಡಾಡಬಲ್ಲವ, ಅನಿರುದ್ಧ. ಅಂತಹ ಶರೀರದಲ್ಲಿ ಇರುವ ಶ್ವೇತಂ ಚಂದ್ರ ವಿಶುದ್ಧಾಭಂ, ಚಂದ್ರನಂತೆ ಬೆಳ್ಳಗಿರುವ ರೂಪವನ್ನು ನೋಡಿದ್ರು. ದ್ವಾವಪ್ಯಮಿತ ವಿಕ್ರಾಂತೌ ನಿದ್ರಾಯೋಗ ಮುಪಾಗತಂ ಆತ್ಮ ಪ್ರಮಾಣ ರಚಿತೆ ಅಪಾಮು ಪರಿಕಲ್ಪಿತೆ. ಇವರೇನ್ ಮಾಡಿದ್ರು? ನೋಡಿ ಬರ್ತಾರೆ. ಇವನು ಕಣ್ಣು ಮುಚ್ಚಿದ್ದಾನೆ, ಹಯಗ್ರೀವ. ಊಚತುಶ್ಚ ಸಮಾವಿಷ್ಟೌ ರಜಸಾ ತಮಸಾ ಚತೌ. ರಜಸ್ಸು ಹಾಗೂ ತಮಸ್ಸಿನಿಂದ ಕೂಡಿ ಮಾತನಾಡಿದರಂತೆ. ಅಯಂ ಸ ಪುರುಷ ಶ್ವೇತಃ ಶೇತೆ ನಿದ್ರಾಮುಪಾಗತಃ ಅನೇನ ನೂನಂ ವೇದಾನಾಂ ಕೃತಮಾಹರಣಂ ವ್ರತಾತ್. ಅಯಂ ತ ಪುರುಷ ಶ್ವೇತಃ, ಯಾರು ವೇದವನ್ನ ಕದ್ದಿದ್ದಾನೋ ಅವನೇ ಬಿಳಿಯಾದ ಪುರುಷ ಅಂದ್ರು. ಕಸ್ಯೈಷಕೋ ನುಖಲ್ವೇಚಃ ಕಿಂಚಸ್ವಪಿತಿ ಭೋಗವಾನ್. ಇವನು ಯಾರ ಮಗ? ಯಾರಿವನು? ಯಾಕೆ ಮಲಗಿದ್ದಾನೆ? ಇತ್ಯುಚ್ಚರಿತ ವಾಕ್ಯೌತೌ ಬೋಧಯಾಮಾಸ ತುರ್ಹರಿಂ ಯುದ್ಧಾರ್ಚಿನೌ ಹಿ ವಿಜ್ಞಾಯ ವಿಬುದ್ಧ ಪುರುಷೋತ್ತಮ. ಯುದ್ಧ ಬೇಕು. ದೇವರನ್ನು ಎಪ್ಸಿದ್ರು ಸದ್ದು ಮಾಡಿ. ದೇವರು ಎದ್ದ. ನಿರೀಕ್ಷ ಚಾತುರೇಂದ್ರೌತೌ ತಥೋ ಯುದ್ಧೇ ಮನೋದಧೇ. ಆಮೇಲೆ ಯುದ್ಧಕ್ಕೆ ಅಂತ ತೀರ್ಮಾನ ಮಾಡಿ ಯುದ್ಧ ಮಾಡಲಿಕ್ಕೆ ಶುರು ಮಾಡುದು. ಬ್ರಹ್ಮಣೋತ್ಪ್ಯಚಿತಿಂ ಕುರ್ವನ್ ಜಘಾನ ಮಧುಸೂದನ ತತಸ್ತಯೋರ್ವಧೇನಾಚು ವೇದಾನಾಂ ಹರಣೇನ ಚ. ಬ್ರಹ್ಮದೇವರಿಗೆ ಸಾಂತ್ವನಗೊಳಿಸಲಿಕ್ಕಾಗಿ, ಬ್ರಹ್ಮದೇವರ ಮಾತಿನ ಮೇಲಿನ ಗೌರವದಿಂದ ಅವರಿಬ್ಬರನ್ನು ಕೊಂದ. ಬ್ರಹ್ಮದೇವರ ಶೋಕವನ್ನು ಕಳೆದ. ಆಮೇಲೆ ಬ್ರಹ್ಮದೇವರು ವೇದದಿಂದ ಕೂಡಿಕೊಂಡು ವೇದದಲ್ಲಿ ಇದ್ದ ಪ್ರಜ್ಞೆಯಿಂದ ಈ ಲೋಕವನ್ನು ಸೃಷ್ಟಿ ಮಾಡಿದ್ರು. ಕೃತ್ಸ್ನಾನ್ ಸ್ಥಾವರ ಜಂಗಮಾನ್. ಈ ರೀತಿ ಹಯಗ್ರೀವ ವೇದವನ್ನು ಕೊಟ್ಟದ್ದಲ್ಲದೆ
ವೇದವನ್ನು ಮೀರುವ ಪ್ರಜ್ಞೆಯನ್ನ ಬ್ರಹ್ಮದೇವರಿಗೆ ಕೊಟ್ಟ. ಅದಕ್ಕೆ ತ್ಯಕ್ತ ವೇದ ಅನ್ನುವಲ್ಲಿ ಮಧ್ವಾಚಾರ್ಯರು ಹೇಳಿದ್ದು. ನೋಡಿ, ಇಲ್ಲಿ ಇದೆ ಅದು. ದತ್ವಾ ಪಿತಾಮಹಾಯ ಅಗ್ರ್ಯಾಂ, ಆಮೇಲೆ ಲೋಕ ವಿಸರ್ಗಿಕೀಂ, ಲೋಕದ ಸೃಷ್ಟಿಗೆ ಅನುಕೂಲ ಆಗುವ ಹಾಗೆ. ಲೋಕ ವಿಸರ್ಗಕ್ಕೆ ಅನ್ನೋದಕ್ಕೆ 10 ಅರ್ಥ ಬರುತ್ತೆ. ಪುನಃ ಪ್ರವೃತ್ತೋ ಧರ್ಮಾರ್ಥಂ ತಾಮೇವ ವಿದಧೇ ತನುಂ. ಈ ರೀತಿ ಆ ಹಯಗ್ರೀವ ಶರೀರವನ್ನ ಜನರ ಉಪಾಸನೆಗಾಗಿ ಅಂತ ತೋರಿಸಿದ. ಇದು ಬಹಳ ಹಳೆಯ ಕಥೆ. ಪೌರಾಣಮೇ ತದಾಖ್ಯಾನಂ ರೂಪಂ ವರದಮೈಶ್ವರಂ. ಈ ಪುರಾಣವನ್ನ ಯಾರು ಬ್ರಾಹ್ಮಣರಿಗೆ ಹೇಳ್ತಾ ಇರ್ತಾರೆ, ಯಾರು ಕೇಳ್ತಾ ಇರ್ತಾರೆ, ನತಸ್ಯಾಧ್ಯಯನಂ ನಾಚಂ ಉಪಗಚ್ಚೇತ್ ಕದಾಚನ. ಇದನ್ನ ನಿರಂತರ ಉಪಾಸನೆ ಮಾಡ್ತಾ ಇದ್ರೆ ಅವರಿಗೆ ಮರೆವು ಕಾಡುವುದಿಲ್ಲ. ಅಲ್ಝೈಮರ್ ಎಲ್ಲ ಹಿಂದಿನವ್ರಿಗೆ ಇರ್ತಿರಲಿಲ್ಲ. ಯಾಕೆ ಹೇಳಿ? ಹಯಗ್ರೀವನು ಉಪಾಸನೆ ಮಾಡ್ತಾ ಇದ್ರು ಅಷ್ಟೆ. ಏತದ್ಧಯಜಿರೋ ರಾಜನ್ ಆಖ್ಯಾನಂ ತವ ಕೀರ್ತಿತಂ ಪುರಾಣಂ ವೇದತಮಿತಂ ಯನ್ಮಾಂ ತ್ವಂ ಪರಿಪೃಚ್ಛಸಿ. ಇದು ಹಯಗ್ರೀವನ ಕಥೆ. ನೀನು ಕೇಳಿದೆ, ನಾನು ಹೇಳಿದೆ. ಈ ಪರಮಾತ್ಮ ಯಾವ ಶರೀರದಲ್ಲಿ ಬರಬೇಕು ಅಂತ ಇಷ್ಟಪಡ್ತಾನೋ ಆ ಶರೀರ ಅವನದಾಗತ್ತೆ. ಸ್ವರೂಪವೇ ಆಗಿದೆ ಅವನಿಗೆ. ಏಷ ವೇದನಿಧಿ ಶ್ರೀಮಾನ್. ಅವನು ವೇದನಿಧಿ, ತಪೋನಿಧಿ, ಯೋಗ ಸಾಂಖ್ಯನಿಧಿ, ಹಿರಿದಾದ ವಸ್ತುಗಳೆಲ್ಲದರ ನಿಧಿ. ಎಲ್ಲ ವೇದಗಳು ನಾರಾಯಣನನ್ನೇ ಹೇಳುತ್ತವೆ. ನಾರಾಯಣ ಪರಾವೇದಾ ಯಜ್ಞ ನಾರಾಯಣಾತ್ಮಕಾ ತಪೋ ನಾರಾಯಣ ಪರಂ ನಾರಾಯಣ ಪರಾಗತಿ. ಎಲ್ಲವೂ ನಾರಾಯಣ ಕೇಂದ್ರಿತ. ಪ್ರವೃತ್ತಿ ಲಕ್ಷಣಶ್ಚೈವ ಧರ್ಮೋ ನಾರಾಯಣಾತ್ಮಕ. ಪ್ರವೃತ್ತಿ ಲಕ್ಷಣಾತ್ಮಕವಾದ ಧರ್ಮವು ನಾರಾಯಣಾತ್ಮಕ. ಭೂಮಿಯ ಒಳಗಡೆ ಇರುವ ಗಂಧವನ್ನ ಇತ್ತವ ನಾರಾಯಣ. ಎಲ್ಲ ಭೂತಗಳ ಒಳಗಡೆ, ಮನಸ್ಸಿನ ಒಳಗಡೆ, ಕಾಲದ ಒಳಗಡೆ, ಬೆಳಕಿನ ಒಳಗಡೆ ಸಂಪತ್ತು, ಕಾಂತಿ, ಸಾಂಖ್ಯ, ಯೋಗ, ಪುರುಷ, ಪ್ರಧಾನ, ಸ್ವಭಾವ, ದೈವ ಎಲ್ಲವೂ ಕೂಡ ನಾರಾಯಣನ ಕೈಯೊಳಗೆ ಇವೆ. ತತ್ವಮೇಕೋ ಮಹಾಯೋಗಿ ಹರಿರ್ನಾರಾಯಣ ಪ್ರಭು. ಅದರಿಂದ ಎಲ್ಲವೂ ನಾರಾಯಣ. ಎಲ್ಲ ಲೋಕಗಳ, ಎಲ್ಲ ಋಷಿಗಳ, ಎಲ್ಲ ಯತಿಗಳ, ಎಲ್ಲ ಧ್ಯಾನನಿಷ್ಠರ ಮನೀಷಿತಾನಿ ಜಾನಾತಿ ಕೇಶವ. ಅವರ ಒಳಗನ್ನು ಇವನು ತಿಳಿದಿದ್ದಾನೆ, ಇವನ ಒಳಗನ್ನು ಅವರಲ್ಲ. ಏಕೆ ಚಿತ್ಸರ್ವಲೋಕೇಶು ದೈವಂ ಪಿತ್ರ್ಯಂ ಚ ಕುರ್ವತೆ ದಾನಾನಿ ಚ ಪ್ರಯಚ್ಛಂತಿ ತಪ್ಯಂತಿ ಚ ತಪೋ ಮಹತ್. ಏನೇನು ದೈವ, ಪಿತೃಕಾರ್ಯ, ದಾನಗಳು, ತಪಸ್ಸು ಎಲ್ಲಕ್ಕೂ ಆಸರೆ ದೇವರು. ಎಲ್ಲ ಜೀವರ ನೆಲೆ ಸರ್ವಭೂತ ಕೃತಾವಾಸ. ಅದರಿಂದಾಗಿ ವಾಸುದೇವೇತಿ ಚೋಚ್ಯತೆ. ಇವನು ನಿತ್ಯನಾದ ಮಹರ್ಷಿ, ಮಹಾವಿಭೂತಿ ಅಂತ ಕರೀತಾರೆ. ಹೀಗಿದ್ರೂ ಸತ್ವರಜ ಸ್ತಮೋ ಗುಣಗಳಿಲ್ಲದೆ ಇರೋದ್ರಿಂದಾಗಿ ನಿರ್ಗುಣ. ಸತ್ವರಜ ಸ್ತಮೋ ಗುಣಗಳ ಜೊತೆಗಿರ್ತಾನೆ. ಕಾಲ ನಿಯಾಮಕ. ನೈವಾಸ್ಯ ವಿಂದಂತಿ ಗತಿಂ ಮಹಾತ್ಮನೋ ನಚಾಗತಂ ಕಶ್ಚಿದಿಹಾನುಪಶ್ಯತಿ. ಇವನ ಪ್ರಜ್ಞೆ, ಇವನ ನೆಲೆಯನ್ನ ಮಹಾತ್ಮರು ಪೂರ್ತಿಯಾಗಿ ತಿಳಿದಿಲ್ಲ. ಆದರೆ ಅವನ ಅನುಗ್ರಹದಿಂದ ಪಶ್ಯಂತಿ ನಿತ್ಯಂ ಪುರುಷಂ ಪುರಾಣಂ. ದೇವರನ್ನ ಸ್ವಲ್ಪ ತಿಳಿಯುತ್ತಾರೆ ಅನ್ನುವಲ್ಲಿಗೆ 336ನೇ ಅಧ್ಯಾಯ. ಅಹೋ ಹೇಕಾಂತಿನ ಸರ್ವಾನ್ ಪ್ರೀಣಾತಿ ಭಗವಾನ್ ಹರಿಹಿ. ಈ ರೀತಿ ಅಹೋ ಏಕಾಂತಿನ ಸರ್ವಾನ್,
ಏಕಾಂತ ಭಕ್ತರನ್ನ ದೇವರು ಉತ್ಕಟವಾಗಿ ಪ್ರೀತಿಸುತ್ತಾನೆ. ಏಕಾಂತ ಭಕ್ತರಿಗೆ ಉತ್ಕಟವಾದ ಸುಖವನ್ನು ಕೊಡ್ತಾನೆ. ಯಾರು ಏಕಾಂತ ಭಕ್ತರು? ಬ್ರಹ್ಮದೇವರೇ ಮೊದಲಾದವರು. ಈಗ ಅವ್ರ ಕಥೆ ತಾನೇ ಬಂದದ್ದು. ಏತು ದಗ್ಧೇಂದನಾಲೋಕೆ ಪುಣ್ಯ ಪಾಪ ವಿವರ್ಜಿತಾ. ಕೆಲವರಿದ್ದಾರೆ ಸುಟ್ಟ ಕಟ್ಟಿಗೆಯಂಥವರು, ಮತ್ತೆ ಸಂಸಾರವೆಂಬ ಬೆಂಕಿಗೆ ಒಳಗಾಗದವರು. ಅವರಿಗೂ ಗತಿಯನ್ನು ನೀಡುವವ ಅಂತಹ ಏಕಾಂತಿಗಳು, ಏಕಾಂತ ಭಕ್ತರು ಆ ಗತಿಯನ್ನು ಸೇರ್ತಾರೆ. ಸಾಂಗೋಪನಿಷದಾನ್ ವೇದಾನ್ ಯೇ ವಿಪ್ರಾಃ ಸಮ್ಯಗಾಸ್ಥಿತಾಃ ಪಠಂತಿ ವಿಧಿಮಾಸ್ಥಾಯ ತೇ ಚಾಪಿ ಯತಿ ಧರ್ಮಿಣಃ. ಕೆಲವರು ಯತಿಗಳಿದ್ದಾರೆ, ವೇದ ಉಪನಿಷತ್ತು ಎಲ್ಲವನ್ನ ಚೆನ್ನಾಗಿ ಅಧ್ಯಯನ ಮಾಡಿದವರು. ಅಂತಹ ಯತಿಗಳಿಗಿಂತಲೂ ಮಿಗಿಲಾದವರು ಈ ಏಕಾಂತ ಭಕ್ತರು ಅಂತ ಅಂದುಕೊಳ್ಳುತ್ತೇನೆ. ಈ ಏಕಾಂತದ ಧರ್ಮವನ್ನು ಹೇಳಿದವರು ಯಾರು? ಹೀಗಿರಬೇಕು, ಜ್ಞಾನಿಗಳು ಅಂದರೆ ಹೀಗಿರಬೇಕು. ಏಕಾಂತ ಭಕ್ತರ ಲಕ್ಷಣವನ್ನ ಹೇಳಿದ್ದಾರೆ. ಏಕಾಂತಿಗಳ ಚರ್ಯೆ ಲಕ್ಷಣ ಏನು? ಯಾವುದರಿಂದ ಅವರನ್ನ ಏಕಾಂತಿಗಳು ಅಂತ ಗುರುತಿಸಬಹುದು? ಇದು ನನ್ನ ಸಂಶಯವನ್ನ ಕತ್ತರಿಸುವಂತಂದಾಗ ವೈಶಂಪಾಯನರು ಹೇಳ್ತಾರೆ, ಗೀತೆಯಲ್ಲಿ ಹೇಳಿದೆಯಲ್ಲಪ್ಪ ಅಂತ. ಸಮುಪೋಢೇಶ್ವನೀಕೇಶು ಕುರು ಪಾಂಡವಯೋರ್ಮೃಧೇ ಅರ್ಜುನೇ ವಿಮನಸ್ಕೇ ವೈ ಗೀತಾ ಭಗವತಾ ಸ್ವಯಂ. ಸಮುಪೋಢೇಶು ಅನೀಕೇಶು, ಎಲ್ಲ ಎದುರು ಪಡೆಗಳು ನಿಂತಿರುವಾಗ ಅರ್ಜುನ ಮನಸ್ಸು ಕೆಡಿಸಿಕೊಂಡಾಗ ದೇವರು ಹೇಳಿದನಲ್ಲವೇ, ಆಗತಿಶ್ಚ ಗತಿಶ್ಚೈವ ಪೂರ್ವಂತೆ ಕಥಿತಾಮಯ ಗಹನೋ ಶೇಷ ವೈ ಧರ್ಮ ದುರ್ವಿಜ್ಞೇಯೋ ಕೃತಾತ್ಮಭಿ. ನಿನಗೆ ಅದರ ಆಗತಿ ಗತಿ ಎಲ್ಲವನ್ನ ಹೇಳಿದ್ದಾನೆ. ಆದರೂ ಹೇಳಿದರೂ ಕೂಡ ಆ ಧರ್ಮ ಗಹನವೇ. ಪಕ್ವವಾಗದ ಮನಸ್ಸಿನವರಿಗೆ ಅದು ಅರ್ಥ ಆಗುವುದಿಲ್ಲ. ಸಂಹಿತಾಸ್ಸಾಮವೇದೇನ ಪುರೇವಾದಿಕೃತೆ ಯುಗೆ ಧಾರ್ಯತೆ ಸ್ವಯಮೀಚೇನ ರಾಜನ್ನಾರಾಯಣೇನ. ಇದನ್ನ ನಾರಾಯಣನೇ ಧರಿಸಿರ್ತಾನೆ. ಜೀವರ ಮೇಲೆ ಬಿಟ್ಟು ನೀವು ನೆನಪಿಟ್ಕೊಳ್ಳಿ ಅಂತಂದ್ರೆ ಜೀವರಿಗೆಲ್ಲ ಆಗುತ್ತೆ. ಅದಕ್ಕೆ ದೇವರೇ ಅದನ್ನು ನೆನಪಿಸಿಕೊಂಡು ಕಾಲ ಕಾಲಕ್ಕೆ ಅದನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾಗಿ ಹೇಳ್ತಾ ಇರ್ತಾನೆ. ಇಮಮರ್ಥಂ ಮಹಾರಾಜ ಪೃಷ್ಟ ಪಾರ್ಥೇನ ನಾರದ ಋಷಿ ಮಧ್ಯೆ ತಮಾಚಷ್ಟ ಶೃಣ್ವತೋ ಕೃಷ್ಣ ಭೀಷ್ಮಯೋ. ಇದನ್ನು ನಾರದರು, ಭೀಷ್ಮಾಚಾರ್ಯರು ಮತ್ತೆ ಕೃಷ್ಣ ಕೇಳ್ತಾ ಇರಬೇಕಾದ್ರೆ ಹೇಳಿದ್ದು. ಗುರುಣಾಚ ಮಮಾಪ್ಯೇಚ ಕಥಿತೋ ನೃಪಸತ್ತಮ. ನನಗೆ ಹೇಗೆ ಗೊತ್ತಾಯಿತು ಅಂದ್ರೆ ನಮ್ಮ ಗುರುಗಳಾದ ವೇದವ್ಯಾಸರು ಹೇಳಿದ್ದು ಅಂತ ವೈಶಂಪಾಯನರು ಹೇಳಿದ್ರು. ಅಲ್ಲಿ ಇದ್ದದ್ದನ್ನು ನಾನು ಹೇಳ್ತೇನೆ. ನಾರಾಯಣನ ಅನುಗ್ರಹದಿಂದ ಮೂಡಿಬಂದ ಬ್ರಹ್ಮ ದೇವರನ್ನ ನೆನಪಿಸಿಕೊಂಡು ದೈವಂ ಪಿತ್ರ್ಯಂ ಚ ಕೃತವಾನ್ ತೇನ ಧರ್ಮೇಣ, ದೇವಕಾರ್ಯ ಪಿತೃಕಾರ್ಯಗಳಂ ಗೈದ. ಆಮೇಲೆ ಫೇನಪರು, ಋಷಿಗಳು ಮೊದಲಾದವರು ಇವರಿಂದ ಆ ವಿದ್ಯೆಯನ್ನು ಪಡೆದರು. ಅವರಿಂದ ವೈಖಾನಸರು ಪಡೆದರು. ವೈಖಾನಸರಿಂದ ಸೋಮ ಪಡೆದ. ಇವರೆಲ್ಲ ಯಾರ್ಯಾರು ಅಂತ ಹೆಸರು ಹೇಳಲಿಲ್ಲ. ಈ ಸನ್ಯಾಸಿಗಳು ಅಂತ ಯಾವ ದೇವತೆಗಳೋ ನಮಗೆ ಗೊತ್ತಿಲ್ಲ, ಮುಂದೆ ಗೊತ್ತಾದ್ರೆ ಹೇಳುವ. ಆಮೇಲೆ ಸೋಮ ಪಡೆದ. ಆ ಸೋಮ ವೈಖಾನತೆಭ್ಯ ಸೋಮಸ್ತಂ. ಆಮೇಲೆ ಕಣ್ಮರೆಯಾದ. ಈ ಧರ್ಮ ಅನ್ನೋದು ಮತ್ತೆ ಸಂದೇಹದಲ್ಲಿ ಬಂತು. ಆಗ ಬ್ರಹ್ಮದೇವರ ಮತ್ತೆ ರೂಪ ಚಾಕ್ಷುಷಂ ಅಂತಂದ್ರಲ್ಲ, ಆ ಬ್ರಹ್ಮದೇವರು ಚಂದ್ರನ ಮೂಲಕ ಈ ಧರ್ಮವನ್ನ ಪ್ರಚೋದಿಸಿದರು. ಆಮೇಲೆ ತಾವೇ ನಾರಾಯಣಾತ್ಮಕಂ ಧರ್ಮಂ ರುದ್ರಾಯ ಪ್ರದದೌ ಚತಃ. ಸ್ವಯಂ ಬ್ರಹ್ಮದೇವರು ರುದ್ರನಿಗೆ ಉಪದೇಶ ಮಾಡಿದರು. ಅವನು ಕೃತಯುಗದಲ್ಲಿ
ವಾಲಖಿಲ್ಯರು ಅಂತನ್ನುವ ಋಷಿಗಳಿಗೆ ಪಾಠ ಮಾಡಿದ. ಮತ್ತೆ ಕಣ್ಮರೆಯಾಯಿತು ಆ ಧರ್ಮ. ಆಮೇಲೆ ವಾಚಿಕ ಅಂತ ಬ್ರಹ್ಮದೇವರ ಮೂರನೆಯ ರೂಪ ಬಂತು. ಸುಪರ್ಣೋ ನಾಮ ತಮೃತಿ ಪ್ರಾಪ್ತವಾನ್ ಪುರುಷೋತ್ತಮಾತ್. ಸುಪರ್ಣ ಬಂದ. ಸುಪರ್ಣ ಅಂದ್ರೆ ಗರುಡನೇ ಇಲ್ಲಿ. ತಪಸೈವ ಸುತಪ್ತೇನ ದಮೇನ ನಿಯಮೇನ ಚ. ಆದ್ದರಿಂದಾಗಿ ಈ ಒಂದು ಧರ್ಮವನ್ನ ಕೇಳಿ ಸಂತುಷ್ಟನಾಗಿ ಬ್ರಹ್ಮದೇವರು, ಗರುಡದೇವರು ಬ್ರಹ್ಮನಾರಾಯಣರಿಗೆ 3 ಬಾರಿ ಸುತ್ತು ಬಂದು ನಮಸ್ಕಾರ ಹಾಕಿದರಂತೆ. ಅದಕ್ಕಾಗಿ ತ್ರಿಸೌಪರ್ಣ ಧರ್ಮ ಅಂತ ಕರೀತಾರೆ. ಋಗ್ವೇದ ಪಾಠೆ ಪಠಿತಂ ವ್ರತಮೇ ತದ್ಧಿ ದುಶ್ಚರಂ. ಋಗ್ವೇದದಲ್ಲಿ ಹೇಳಿದ ಧರ್ಮ ಅಂತ ಅನ್ನೋದೇ ಒಂದಾಯಿತು. ಏನು? 3 ಬಾರಿ ಸಮಗ್ರ ವೇದವನ್ನ ಕಲಿಯುವುದು. ನೋಡಿದ್ರಾ? ಮಧ್ವ ವಿಜಯಕ್ಕೆ ಹೋಗಬೇಕು ನೀವೀಗ. ಯಸ್ತ್ರಿವಾರ ಮಿತರಾ ಸುತ ಶಾಖಾ ಸ್ವರ್ಥಮಗ್ರ ಮತೃಣೋತ್ಪುರು ಸಂಖ್ಯಾತ್. ಸತ್ಯತೀರ್ಥರು ಮಧ್ವರಿಂದ 3 ಬಾರಿ ವೇದವನ್ನ ಬೇರೆ ಬೇರೆ ಅರ್ಥಗಳಲ್ಲಿ ಕೇಳಿದ್ರು. ಹೀಗಾಗಿ ಸತ್ಯತೀರ್ಥರು ತ್ರಿಸೌಪರ್ಣ ವ್ರತ. ವಾಯುನಾದ್ಯುಪದಾಂ ಶ್ರೇಷ್ಠ ಪ್ರಥಿತೋ ಜಗದಾಯುಚಾಂ. ಇದು ಈ ಧರ್ಮ ವಾಯುವಿನಿಂದಲೂ ಎಲ್ಲ ಕಡೆ ಹಬ್ಬಿತು. ಇದು ವಾಯುದೇವರಿಂದ ಋಷಿಗಳು ಪಡೆದರು. ಮತ್ತೆ ದೇವರು ಕಣ್ಮರೆಯಾದ. ಧರ್ಮ ಕಣ್ಮರೆಯಾಯಿತು. ಬ್ರಹ್ಮದೇವರು ಕಣ್ಮರೆಯಾದರು. ಆಮೇಲೆ ಇನ್ನೊಂದು ರೂಪ ಬಂತು. ಶ್ರವಣಜಂ ರೂಪಂ. ದೇವರ ಕಿವಿಯಿಂದ ಮೂಡಿದ ಬ್ರಹ್ಮದೇವರ ರೂಪ. ಅವಾಗ